ಹಿಜಾಬ್ ಮತ್ತೆ ಸದ್ದು ಮಾಡ್ತದೆ. ಈ ಬಾರಿಯೂ ಪಿಯುಸಿ ಪರೀಕ್ಷೆಯಲ್ಲಿ ಹಿಜಾಬ್‌ಗೆ ಅವಕಾಶ ಮಾಡಿಕೊಡಬೇಕಂತ ಒಂದು ಕಡೆ ಒತ್ತಾಯ ಕೇಳಿಬಂದಿದೆ. ಯಾಕಂದ್ರೆ ಇನ್ನು ಕೋರ್ಟಲ್ಲಿರುವ ವಿಚಾರಕ್ಕೆ ಒಂದು ಕಡೆ ಮುಸ್ಲಿಂ ಮುಖಂಡರು ಸಹ ಏನು ಈಗಿನ ಸರ್ಕಾರ ಆ ಕೇಸನ್ನು ವಾಪಸ್ ತೆಗೆದುಕೊಂಡು ಹಿಜಾಬ್‌ಗೆ ಅವಕಾಶ ಮಾಡಿಕೊಟ್ಟು ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡು ಬರಿಬೇಕಂತ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಕಳೆದ ಬಾರಿ ಬಿಜೆಪಿ ಸರ್ಕಾರ ಈ ಒಂದು ವಿಷಯನ ಎತ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಒಂದು ವಿಚಾರಕ್ಕೆ ಶಿಕ್ಷಣ ಸಚಿವರು ನೋ ಕಮೆಂಟ್ಸ್ ಅಂತಾರೆ. ಪರೀಕ್ಷೆ ಹತ್ತಿರ ಬರ್ತಿದೆ. ಒಂದು ಕಡೆ ಗೊಂದಲ ಗೂಡಾಗಿದೆ ವಿದ್ಯಾರ್ಥಿನಿಯರಿಗೆ. ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನು ಹಾಕ್ಕೋತಾರೆ. ಈ ಸಂದರ್ಭದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಇವರ ಪರೀಕ್ಷೆ ಬರೋದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರದ ನಿಲುವು ಸ್ಪಷ್ಟವಾಗಿತ್ತು. ಚುನಾವಣೆಗಿನ ಮುಂಚೆ ನಾವು ಹಿಜಾಬ್ ಪರ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಜಾಬ್ ಪರನೇ ಮಾತಾಡಿದ್ರು. ಪ್ರತಿಯೊಂದು ಸಲ ಯಾವ ಕಾಂಗ್ರೆಸ್ ನಾಯಕತ್ವ ಹೋದ್ರೂ ಅವರು ಹಿಜಾಬ್ ಪರನೇ ಮಾತಾಡಿದ್ರು. ಆದರೆ ಸರ್ಕಾರ ಬಂದ ನಂತರ 13ನೇ ಅಕ್ಟೋಬರ್ 2022 ಸುಪ್ರೀಂ ಕೋರ್ಟಲ್ಲಿ ಸುಧಾಂಶು ಧುಲಿಯಾ ಮತ್ತು ಜಸ್ಟಿಸ್ ಹೇಮಂತ್ ಗುಪ್ತಾ ಮುಂದೆ ಅವರು ಸ್ಪ್ಲಿಟ್ ವರ್ಡಿಗೆ ಬಂದ ನಂತರ ಇದುವರೆಗೂ ಅದ್ರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಇವತ್ತು ನಾವು ಕೇಳ್ತಿರೋದು ಏನು ಅಂತೇಳಿದರೆ, ಈ ದಿನದ ಸರ್ಕಾರ ಅದರ ಮೇಲೆ ಒಂದು ಆದೇಶವನ್ನು ಹೊರಡಿಸಿ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿ ನಮ್ಮ ಸರ್ಕಾರ ಈ ನಿಲುವು ತಗೊಂಡಿದೆ ಅಂತ ಹೇಳ್ಬಿಟ್ಟು ಹಿಜಾಬ್ಗೆ ಅವಕಾಶ ಮಾಡಿ ಕೊಡಲೇಬೇಕು. ಈಗ ಒಂದು ನಿಮಿಷ ಈಗ ನೀವು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರ ಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು, ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನರ್ಥ? ಅಂದರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ? ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಕ್ಲಾರಿಟಿ ಇದರ ಮೇಲೆ ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು. ಹಿಜಾಬ್ ಪರ ಒಂದು ಆದೇಶವನ್ನು ಹೊರಡಿಸಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈ ಆದೇಶವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಷನ್ ಮಿನಿಸ್ಟರ್ನ ರಾಜೀನಾಮೆ ಕೇಳಕ್ಕೂ ಹಿಂದೆ ಪಡೆಯಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಯರ್ ಬೈ ಎಕ್ಸಾಮ್ ಇನ್ನು ಮಾರ್ಚ್ 1ಕ್ಕೆ ಆರಂಭವಾಗುತ್ತೆ. ಇನ್ನು ಕೆಲವೇ ದಿನ ಬಾಕಿ ಇದೆ. ಒಂದು ಕಡೆ ವಿದ್ಯಾರ್ಥಿನಿಯರಲ್ಲಿ ಕನ್ಫ್ಯೂಸ್ ಇದೆ. ಹಾಕಿಕೊಂಡು ಹೋಗ್ಬೇಕಾ? ಒಂದು ಕಡೆ ಇಬ್ಬರು ಸ್ಪಷ್ಟನೆ ಕೊಡ್ತಿಲ್ಲ. ಎಜುಕೇಷನ್ ಮಿನಿಸ್ಟರ್ ಸ್ಪಷ್ಟನೆ ಕೊಡ್ತಿಲ್ಲ, ಒಂದು ಕಡೆ ಗೃಹ ಸಚಿವರು ಸ್ಪಷ್ಟನೆ ಕೊಡ್ತಿಲ್ಲ, ಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ. ಈ ಒಂದು ವಿಚಾರ ಎಲ್ಲ ಗೊಂದಲ ಗೂಡಾಗಿದೆ ವಿದ್ಯಾರ್ಥಿನಿಯರಿಗಂತ. ಸಿಂಪಲ್ ವಿಷಯ ಇದೆ. ಬಾಂಬೆ ಹೈಕೋರ್ಟ್ ಮತ್ತು ಡೆಲ್ಲಿ ಹೈಕೋರ್ಟಿನ ಆದೇಶಗಳಿವೆ. ಇದೇ ಹಿಜಾಬ್ 2022ರಲ್ಲಿ ಶುರು ಆಯ್ತಲ್ಲ, 2023ರಲ್ಲಿ ಒಂದು 2-3 ಕೋರ್ಟ್ ಕೇಸಸ್ ಇತ್ತು. ಆ ಹೈಕೋರ್ಟ್, ಆ ಸುಪ್ರೀಂ ಕೋರ್ಟ್ಗಳ ಆದೇಶಗಳು ನಮ್ಮ ಹತ್ರ ಇದೆ. ಸುಪ್ರೀಂ ಕೋರ್ಟ್ ಅಲ್ಲ, ಇದು ಬಾಂಬೆ ಹೈಕೋರ್ಟ್ ಮತ್ತು ಡೆಲ್ಲಿ ಹೈಕೋರ್ಟಿನ ಆದೇಶಗಳಿವೆ. ಏನು ಅಂತ ಹೇಳಿದ್ರೆ, ಹಿಜಾಬ್ ಹಾಕುವ ಮಹಿಳೆಯರು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಎಕ್ಸಾಮ್ ಹಾಲಿಗೆ ಬರಬೇಕು. ಇನ್ವಿಜಿಲೇಟರ್ಸ್ ಮತ್ತು ಯಾರಲ್ಲಿರ್ತಾರೆ ಸೂಪರ್ವೈಸರ್ಸ್ ಅವರನ್ನು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಕಳಿಸಿದಾಗ ಅವ್ರು ಹೋಗ್ಬಿಟ್ಟು ಎಕ್ಸಾಮ್ ಬರೆದುಬಿಟ್ಟು ಬರ್ಬೋದು. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತೇಳಿದ್ರೆ ಈ ಸರ್ಕಾರದ ಮೇಲೆ ಇದ್ದ ನಮಗೆ ವಿಶ್ವಾಸ, ಆ ವಿಶ್ವಾಸಘಾತ ಆಗುತ್ತೆ. ನಾವು ಹೋಗ್ಬಿಟ್ಟು ಪ್ರಶ್ನೆ ಮಾಡೋಕ್ಕೂ ಹಿಂದೆ ಪಡೆಯಲ್ಲ, ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೇಳೋಕ್ಕೂ ಹಿಂದೆ ಪಡೆಯಲ್ಲ. ಹಿಜಾಬ್ಗೋಸ್ಕರನೇ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಕೊಟ್ಟಿದ್ದು. ಅದು ನೀವು ಗೋಹತ್ಯೆ ನಿಷೇಧದಲ್ಲಿ ಮಾಡಿದ್ರಲ್ಲ ಡಬಲ್ ಸ್ಟ್ಯಾಂಡರ್ಡು, ಆಮೇಲೆ ರಿಲೀಜಿಯಸ್ ಕನ್ವರ್ಷನ್ ಬಿಲ್, ಮತಾಂತರ ಕಾಯ್ದೆ, ಅದ್ರ ಮೇಲೇನೂ ಡಬಲ್ ಸ್ಟ್ಯಾಂಡರ್ಡ್ ತೋರಿಸಿದ್ರಿ. ಪ್ರತಿಯೊಂದರಲ್ಲೂ ಇದೇ ನಡೀತಾ ಇದ್ರೆ, ಇವಾಗ ಮೊನ್ನೆ ಮೈಸೂರಲ್ಲಿ ಗಲಾಟೆ ಆಯಿತು. ಆ ಒಂದು ಸೆಕ್ಷನ್ 299 BNS ಅಲ್ಲಿ ಒಂದು ಕೇಸ್ ಬುಕ್ ಮಾಡಿ ಪೊಲೀಸ್ನವರು ಅವನ ಫೋನನ್ನು ವಶಕ್ಕೆ ತಗೊಂಡಿಲ್ಲ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ಗಳು ಕಾಂಗ್ರೆಸ್ ಮಾಡ್ತಾ ಇದ್ರೆ ನಾವು ಸೂಕ್ತ ಉತ್ತರ ಯಾವಾಗ ಕೊಡಬೇಕು ಅವಾಗ ಕೊಡ್ತೀವಿ. ಆದರೆ ಈಗ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಇದನ್ನು ಸ್ಪಷ್ಟಪಡಿಸ್ಬೇಕು. ನಾಳೆ ಅಥವಾ ನಾಳಿದ್ದ ದಿನ ಒಳಗಡೆ ಸ್ಪಷ್ಟಪಡಿಸ್ಬೇಕು. ಬಜೆಟ್ ಶುರು ಆಗಿನ ಮುಂಚೆ ಇದನ್ನು ಸ್ಪಷ್ಟಪಡಿಸ್ಬೇಕು. ಇಲ್ಲಾಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ರಂಜಾನ್ ಹಬ್ಬ ಮುಂದಕ್ಕೆ ಬರ್ತಾ ಇದೆ. ನಮಗೆ ಪ್ರತಿಭಟನೆ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ದಯವಿಟ್ಟು ಇದ್ರ ಮೇಲೆ ನಿಮ್ಮ ನಿಲುವು ಸ್ಪಷ್ಟಪಡಿಸಿ. ನಿಮ್ಮ ನಿಲುವು ಹಿಜಾಬ್ ಪರ ಇದ್ದಿದ್ದು ದಯವಿಟ್ಟು ಮುಂದೆ ಬಂದು ಸ್ಪಷ್ಟವಾಗಿ ಹೇಳಿ, ಧೈರ್ಯದಿಂದ ಹೇಳಿ. ನಿಮಗೆ ಯಾರ ಭಯ? ನೀವು ಈ ನಿಲುವು ತೊಗೊಂಡಿದ್ದಕ್ಕೆ ಮುಸಲ್ಮಾನರು ಒಗ್ಗೂಡಿ ನಿಮಗೆ ಓಟ್ ಕೊಟ್ಟಿರೋದು. ಸುಮ್ಮನೆ ಬಂದ್ಬಿಟ್ಟು ನೀವು ಗೊತ್ತಿಲ್ಲ ಮಾಡಿಲ್ಲ ನೋ ಕಮೆಂಟ್ಸ್ ಅಂತ ಹೇಳಿದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ತೋರ್ಸಂಗೆ ಆಗುತ್ತೆ. ಇದು ಯಾವ ಕಾರಣಕ್ಕೂ ನಮಗೆ ಅಕ್ಸೆಪ್ಟಬಲ್ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರ ಮಾತಾಗಿತ್ತು. ಅಂದರೆ ಸರ್ಕಾರ ಸ್ಪಷ್ಟನೆ ಕೊಡಲೇಬೇಕು. ಯಾಕಂದರೆ ರಂಜಾನ್ ಹತ್ರ ಬರ್ತಿದೆ. ಹಿಜಾಬ್ ಹಾಕಿಕೊಂಡೇ ವಿದ್ಯಾರ್ಥಿನಿಯರು ಎಕ್ಸಾಮ್ ಬರಲೇಬೇಕು. ಹೀಗಾಗಿ ಸರ್ಕಾರ ಇನ್ನೂ 2-3 ದಿನ ಒಳಗೆ ಸ್ಪಷ್ಟನೆ ಕೊಡಲೇಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಜಾಬ್ ಮತ್ತೆ ಸದ್ದು ಮಾಡ್ತಿದೆ. ಈ ಬಾರಿಯೂ ಪಿಯುಸಿ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ಮಾಡಿಕೊಡಬೇಕಂತ ನಮ್ಮ ಕಡೆ ಒತ್ತಾಯ ಕೇಳಿಬಂದಿದೆ. ಯಾಕಂದರೆ ಇನ್ನು ಕೋರ್ಟಲ್ಲಿರುವ ವಿಚಾರಕ್ಕೆ ಒಂದು ಕಡೆ ಮುಸ್ಲಿಂ ಮುಖಂಡರು ಸಹ ಏನು ಈಗಿನ ಸರ್ಕಾರ ಆ ಕೇಸನ್ನು ವಾಪಸ್ ತೆಗೆದುಕೊಂಡು ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟು ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡು ಬರಿಬೇಕಂತ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್,
ಕಳೆದ ಬಾರಿ BJP ಸರ್ಕಾರ ಈ ಒಂದು ವಿಷಯನ ಎತ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈ ಒಂದು ವಿಚಾರಕ್ಕೆ ಶಿಕ್ಷಣ ಸಚಿವರು ನೋ ಕಮೆಂಟ್ಸ್ ಅಂತಾರೆ. ಪರೀಕ್ಷೆ ಹತ್ತಿರ ಬರ್ತಿದೆ. ಒಂದು ಕಡೆ ಗೊಂದಲ ಗೂಡಾಗಿದೆ ವಿದ್ಯಾರ್ಥಿನಿಯರಿಗೆ. ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನು ಹಾಕ್ಕೋತಾರೆ. ಈ ಸಂದರ್ಭದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಇವರ ಪರೀಕ್ಷೆ ಬರೆದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಕಾಂಗ್ರೆಸ್ ಸರ್ಕಾರದ ನಿಲುವು ಸ್ಪಷ್ಟವಾಗಿತ್ತು. ಚುನಾವಣೆಗಿನ ಮುಂಚೆ ನಾವು ಹಿಜಾಬ್ ಪರ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಜಾಬ್ ಪರನೇ ಮಾತಾಡಿದ್ರು. ಪ್ರತಿಯೊಂದು ಸಲ ಯಾವ ಕಾಂಗ್ರೆಸ್ ನಾಯಕತ್ವ ಹೋದ್ರೂ ಅವರು ಹಿಜಾಬ್ ಪರನೇ ಮಾತಾಡಿದ್ರು. ಆದರೆ ಸರ್ಕಾರ ಬಂದ ನಂತರ 13ನೇ ಅಕ್ಟೋಬರ್ 2022 ಸುಪ್ರೀಂ ಕೋರ್ಟಲ್ಲಿ ಸುಧಾಂಶು ಧುಲಿಯಾ ಮತ್ತು ಜಸ್ಟಿಸ್ ಹೇಮಂತ್ ಗುಪ್ತಾ ಮುಂದೆ ಅವರು ಸ್ಪ್ಲಿಟ್ ವರ್ಡಿಗೆ ಬಂದ ನಂತರ ಇದುವರೆಗೂ ಅದ್ರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಇವತ್ತು ನಾವು ಕೇಳ್ತಿರೋದು ಏನು ಅಂತೇಳಿದರೆ ಈ ದಿನದ ಸರ್ಕಾರ ಅದರ ಮೇಲೆ ಒಂದು ಆದೇಶವನ್ನು ಹೊರಡಿಸಿ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿ ನಮ್ಮ ಸರ್ಕಾರ ಈ ನಿಲುವು ತಗೊಂಡಿದೆ ಅಂತ ಹೇಳ್ಬಿಟ್ಟು ಹಿಜಾಬ್ಗೆ ಅವಕಾಶ ಮಾಡಿ ಕೊಡಲೇಬೇಕು. ಈಗ ಒಂದು ನಿಮಿಷ ಈಗ ನೀವು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರು ತೊಗೊಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು, ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದ್ದಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನು ಅರ್ಥ? ಅಂದರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ? ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಕ್ಲಾರಿಟಿ ಇದರ ಮೇಲೆ ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು. ಹಿಜಾಬ್ ಪರ ಒಂದು ಆದೇಶವನ್ನು ಹೊರಡಿಸಿ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈ ಆದೇಶವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಷನ್ ಮಿನಿಸ್ಟರ್ನ ರಾಜೀನಾಮೆ ಕೇಳೋಕ್ಕೂ ಹಿಂದೆ ಪಡೆಯಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಯರ್ ಬೈ ಎಕ್ಸಾಮ್ ಇನ್ನು ಮಾರ್ಚ್ 1ಕ್ಕೆ ಆರಂಭವಾಗುತ್ತೆ. ಇನ್ನು ಕೆಲವೇ ದಿನ ಬಾಕಿ ಇದೆ. ಒಂದು ಕಡೆ ವಿದ್ಯಾರ್ಥಿನಿಯರಲ್ಲಿ ಕನ್ಫ್ಯೂಸ್ ಇದೆ, ಹಾಕಿಕೊಂಡು ಹೋಗ್ಬೇಕಾ? ಒಂದು ಕಡೆ ಇಬ್ಬರು ಸ್ಪಷ್ಟನೆ ಕೊಡ್ತಿಲ್ಲ. ಎಜುಕೇಷನ್ ಮಿನಿಸ್ಟರ್ ಸ್ಪಷ್ಟನೆ ಕೊಡ್ತಿಲ್ಲ, ಒಂದು ಕಡೆ ಗೃಹ ಸಚಿವರು ಸ್ಪಷ್ಟನೆ ಕೊಡ್ತಿಲ್ಲ, ಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ. ಈ ಒಂದು ವಿಷಯ ಎಲ್ಲ ಗೊಂದಲ ಗೂಡಾಗಿದೆ ವಿದ್ಯಾರ್ಥಿನಿಯರಿಗಂತ. ಸಿಂಪಲ್ ವಿಷಯ ಇದೆ. ಬಾಂಬೆ ಹೈಕೋರ್ಟ್ ಮತ್ತು ಡೆಲ್ಲಿ ಹೈಕೋರ್ಟಿನ ಆದೇಶಗಳಿವೆ. ಇದೇ ಹಿಜಾಬ್ 2022ರಲ್ಲಿ ಶುರು ಆಯ್ತಲ್ಲ, 2023ರಲ್ಲಿ ಒಂದು 2-3 ಕೋರ್ಟ್ ಕೇಸಸ್ ಇತ್ತು. ಆ ಹೈಕೋರ್ಟ್ ಆ ಸುಪ್ರೀಂ ಕೋರ್ಟ್ಗಳ ಆದೇಶಗಳು ನಮ್ಮ ಹತ್ರ ಇದೆ. ಸುಪ್ರೀಂ ಕೋರ್ಟ್ ಅಲ್ಲ, ಇದು ಬಾಂಬೆ ಹೈಕೋರ್ಟ್ ಮತ್ತು ಡೆಲ್ಲಿ ಹೈಕೋರ್ಟಿನ ಆದೇಶಗಳಿವೆ. ಏನು ಅಂತ ಹೇಳಿದ್ರೆ ಹಿಜಾಬ್ ಹಾಕುವ ಮಹಿಳೆಯರು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಎಕ್ಸಾಮ್ ಹಾಲಿಗೆ ಬರಬೇಕು. ಇನ್ವಿಜಿಲೇಟರ್ಸ್ ಮತ್ತು ಯಾರಲ್ಲಿರ್ತಾರೆ ಸೂಪರ್ವೈಸರ್ಸ್ ಅವರನ್ನು ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಕಳಿಸಿದಾಗ ಅವ್ರು ಹೋಗ್ಬಿಟ್ಟು ಎಕ್ಸಾಮ್ ಬರೆದುಬಿಟ್ಟು ಬರ್ಬೋದು. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತೇಳಿದ್ರೆ ಈ ಸರ್ಕಾರದ ಮೇಲೆ ಇದ್ದ ನಮಗೆ ವಿಶ್ವಾಸ ಆ ವಿಶ್ವಾಸಘಾತ ಆಗುತ್ತೆ. ನಾವು ಹೋಗ್ಬಿಟ್ಟು ಪ್ರಶ್ನೆ ಮಾಡೋಕ್ಕೂ ಹಿಂದೆ ಪಡೆಯಲ್ಲ, ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೇಳೋಕ್ಕೂ ಹಿಂದೆ ಪಡೆಯಲ್ಲ. ಹಿಜಾಬ್ಗೋಸ್ಕರನೇ ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಕೊಟ್ಟಿದ್ದು. ಅದು ನೀವು ಗೋಹತ್ಯೆ ನಿಷೇಧದಲ್ಲಿ ಮಾಡಿದ್ರಲ್ಲ ಡಬಲ್ ಸ್ಟ್ಯಾಂಡರ್ಡು, ಆಮೇಲೆ ರಿಲೀಜಿಯಸ್ ಕನ್ವರ್ಷನ್ ಬಿಲ್ ಮತಾಂತರ ಕಾಯ್ದೆ ಅದ್ರ ಮೇಲೇನೂ ಡಬಲ್ ಸ್ಟ್ಯಾಂಡರ್ಡ್ ತೋರಿಸಿದ್ರಿ. ಪ್ರತಿಯೊಂದರಲ್ಲೂ ಇದೇ ನಡೀತಾ ಇದ್ರೆ ಇವಾಗ ಮೊನ್ನೆ ಮೈಸೂರಲ್ಲಿ ಗಲಾಟೆ ಆಯಿತು. ಆ ಒಂದು ಸೆಕ್ಷನ್ 299 BNS ಅಲ್ಲಿ ಒಂದು ಕೇಸ್ ಬುಕ್ ಮಾಡಿ ಪೊಲೀಸ್ನವರು ಅವನ ಫೋನನ್ನು ವಶಕ್ಕೆ ತಗೊಂಡಿಲ್ಲ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ಗಳು ಕಾಂಗ್ರೆಸ್ ಮಾಡ್ತಾ ಇದ್ರೆ ನಾವು ಸೂಕ್ತ ಉತ್ತರ ಯಾವಾಗ ಕೊಡಬೇಕು ಅವಾಗ ಕೊಡ್ತೀವಿ. ಆದರೆ ಈಗ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಇದನ್ನು ಸ್ಪಷ್ಟಪಡಿಸಬೇಕು. ನಾಳೆ ಅಥವಾ ನಾಳಿದ್ದ ದಿನ ಒಳಗಡೆ ಸ್ಪಷ್ಟಪಡಿಸ್ಬೇಕು. ಬಜೆಟ್ ಶುರು ಆಗಿನ ಮುಂಚೆ ಇದನ್ನು ಸ್ಪಷ್ಟಪಡಿಸ್ಬೇಕು. ಇಲ್ಲಾಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ರಂಜಾನ್ ಹಬ್ಬ ಮುಂದಕ್ಕೆ ಬರ್ತಾ ಇದೆ. ನಮಗೆ ಪ್ರತಿಭಟನೆ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ದಯವಿಟ್ಟು ಇದ್ರ ಮೇಲೆ ನಿಮ್ಮ ನಿಲುವು ಸ್ಪಷ್ಟಪಡಿಸಿ. ನಿಮ್ಮ ನಿಲುವು ಹಿಜಾಬ್ ಪರ ಇದ್ದಿದ್ದು ದಯವಿಟ್ಟು ಮುಂದೆ ಬಂದು ಸ್ಪಷ್ಟವಾಗಿ ಹೇಳಿ, ಧೈರ್ಯದಿಂದ ಹೇಳಿ. ನಿಮಗೆ ಯಾರ ಭಯ? ನೀವು ಈ ನಿಲುವು ತೊಗೊಂಡಿದ್ದಕ್ಕೆ ಮುಸಲ್ಮಾನರು ಒಗ್ಗೂಡಿ ನಿಮಗೆ ವೋಟ್ ಕೊಟ್ಟಿರೋದು. ಸುಮ್ಮನೆ ಬಂದ್ಬಿಟ್ಟು ನೀವು ಗೊತ್ತಿಲ್ಲ ಮಾಡಿಲ್ಲ ನೋ ಕಮೆಂಟ್ಸ್ ಅಂತ ಹೇಳಿದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ತೋರ್ಸಂಗೆ ಆಗುತ್ತೆ. ಇದು ಯಾವ ಕಾರಣಕ್ಕೂ ನಮಗೆ ಅಕ್ಸೆಪ್ಟಬಲ್ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರ ಮಾತಾಗಿತ್ತು. ಅಂದರೆ ಸರ್ಕಾರ ಸ್ಪಷ್ಟನೆ ಕೊಡಲೇಬೇಕು. ಯಾಕಂದರೆ ರಂಜಾನ್ ಹತ್ರ ಬರ್ತಿದೆ. ಹಿಜಾಬ್ ಹಾಕಿಕೊಂಡೇ ವಿದ್ಯಾರ್ಥಿನಿಯರು ಎಕ್ಸಾಮ್ ಬರಲೇಬೇಕು. ಹೀಗಾಗಿ ಸರ್ಕಾರ ಇನ್ನೂ 2-3 ದಿನ ಒಳಗೆ ಸ್ಪಷ್ಟನೆ ಕೊಡಲೇಬೇಕಂತ ನಮ್ಮ ಕಡೆ ಒತ್ತಾಯ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.